ಎಲ್ಲಿಗಮ್ಮ ಹೋಗಿದೆ ಇಷ್ಟೊತ್ತು? ಎಲ್ಲಿ ಹುಡ್ಕದ್ ನಿನ್ನ? ಎಲ್ಲಿಗೆ ಹೋಗಿದೆ ಮರೈತಿ? ಲೋ ಪಾಪ ನಿಂಗೊಂದು ಖುಷಿ ವಿಚಾರ ತಂದಿನಿ ಕಲ. ಏನಮ್ಮ ಖುಷಿ ವಿಚಾರನ? ಏನ್ ಹೇಳಮ್ಮ ಜಲ್ದಿ. ಲೋ ಪಾಪ ನಿಂಗೆ ಹುಚ್ಚಿಡ್ದೈತೆ ಅಂತ ಹೇಳಿದ್ನಲ್ಲ, ಅದಕ್ಕ ಇವ್ರಾಗ ಗುಂಡಕೈ ಇಲ್ಲ ಅವಕ್ಕ, ನೀನು ಅವಳ ತಪ್ಕತೀನಿ ಅಂತಿದಂತಲ್ಲ, ನಿನ್ ತಿಟ ತಿರ್ಸ್ಕೊಳಕ ತಪ್ಕೊಳಕ. ಅವಳು ಏನಂತಾಳೆ ಗೊತ್ತಾ, ಅವ್ರ ಮಗಳು ನಾನು ನಿನಗೆ ಕೊಟ್ಟು ಮದುವೆ ಮಾಡ್ತಾಳಂತೆ, ದಪ್ಪಕ್ಕಿದ್ದಾಳಂತೆ. ಆದ್ರೂ ಪರವಾಗಿಲ್ಲ, ಸುಮ್ಮನೆ ಕಟ್ಕೊಂಬಿಡು, ರೊಕ್ಕಿರೋರು. ಅಮ್ಮೋ ಅಮ್ಮೋ, ನೀನ್ ಹೇಳ್ತಿರೋದ್ ದಿಟಾನ? ಅವ್ರ ಹತ್ರ ರೊಕ್ಕ ಜಗ್ಗಿ ಆಯ್ತಾ? ಹ್ಞೂ ಕಣ್ಲ ಪಾಪ, ಸಾವುಕಾರರು ಊರಾಗ ರೊಕ್ಕಿಟ್ಟಾರ. ಸಾವುಕಾರರು ಬಿಟ್ರೆ ಅವರೇ ಅಂತ ಎರಡನೇವರು. ಸುಮ್ಮನೆ ಅವ್ರನ್ನ ಮದುವೆ ಆಗ್ಬಿಡೋದು ಕಲ್ತ್ಕ. ಹ್ಞೂ ನಮ್ಮ ನಾನುವೇ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ರೊಕ್ಕಿರೋರು ಆಮ ಅಂತ ಅನ್ಕೊಂಡಿದ್ದಿ. ಆದ್ರೆ ಈ ಲಕ್ಷ್ಮಿ ಜೈನ ತಪ್ಕೊಂಡಿಗೆ ಏನೋ ಒಂಥರ ಖುಷಿ, ಅದಕ್ಕೆ ಅವ್ರನ್ನ ತಪ್ಕೊಳ್ಳೋದು. ಆಂಟಿ ಲವರ್ ಆಗೋಣ ಅಂತೇಳಿ. ಆದ್ರೆ ನೀನೇ ಬೇಡ ಅವ್ರಿಬ್ರು ಅಂತೇಳಿ ಆ ಡುಮ್ಮಿನ ನೋಡ್ತಿದ್ದಿ. ಡುಮ್ಮಕ್ಕನ ಮಗಳು ಇನ್ನಂಗಿರ್ತಾಳೆ, ಅವಳು ಡುಮ್ಮಕ್ಕೆ ಇರ್ತಾಳೆ ತಗ. ಬೋಳಿ ಮಗನ ಆಂಟಿ ಲವರ್ ಪಂಟಿ ಲವರ್ ಅಂದ್ರೆ ಮೆಟ್ ತಕೊಂಡು ಹೊಡಿತೀನಿ. ಏನು ಕಲ್ಲು ಮುರಿದೋಗ್ಬೇಕು ಹಂಗೆ ಹೊಡಿತೀನಿ. ನಿಜವಾಗ್ಲೂ ಹುಚ್ಚಿಡಿ ಮಟ್ಟಕ್ಕೆ ತಲೆಗೆ ಬಡ್ದು ಬಿಡ್ತೀನಿ. ಕೊಂದ್ರ ಮುಚ್ಕೊಂಡು ಅಲ್ಕಿರಿ ಅದ್ ನೋಡಿ ಆಂಟಿ ಲವರ್ ಐತಿದಂತೆ. ಥೂ ನಾಚಿಕಿಲ್ದವನೆ. ಅದು ನಿಮ್ಮ ಅಪ್ಪನ ಎದುರುಗ ಸುಳ್ಳು ರೊಕ್ಕ ಕಿತ್ತಿ ಮಡಿಕೊಂಡು ನಿನ್ಗೊಂದು ಗಾಡಿ ಕೊಡಿಸ್ಬೇಕು ಅನ್ಕೊಂಡೀನಿ. ನೀನು ನೋಡಿದ್ರೆ ನಾಟಕ ಮಾಡ್ಕೊಂಡು ಕೂತಿ. ಏನೇ ಸೌಂದರ್ಯ ಹೇಳ್ತಿದ್ದೀನಿ ನಿನ್ ಮಗುಂಗ? ಅಯ್ಯೋ ಮಾಯಪ್ಪ, ನೀನ್ ಯಾವಾಗ ಬಂದೆ? ನಾನು ಈಗ ಬಂದೆ ಕಣ. ನೀನೇ ಹಿಂಗ್ ಶಾಕಾಗಿ ನೋಡ್ತಿದ್ದಿ. ಏನಾರು ಮಾತಾಡ್ತಿದ್ದ ನಿನ್ ಮಗನ ಜೊತೆ? ಅದೇ ಕಣಪ್ಪ, ಇವನು ಎಲ್ಲ ಹೆಂಗಸ್ರುನುವೆ ಹೋಗಿ ತಪ್ಕತ್ತಾನಲ್ಲ, ಅದಕ್ಕೆ ಹಂಗೆಲ್ಲ ಮಾಡಬಾರ್ದಪ್ಪ. ನಿಂಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಕತ್ತಿದೆ. ಈ ಬೊಡ್ಡ ಇದನ್ ಮುಖ ನೋಡಿ ಯಾರು ಹೆಣ್ ಕೊಟ್ಟಾರು? ಯಾರು ಕೊಟ್ಟಾರು ಹುಚ್ಚ ನನ್ ಮಗ ಅಂತೇಳಿ? ಎಲ್ಲಾರು ರೋಡಾಗೆಲ್ಲ ನನ್ನ ನಾಡ್ಕಂತಾರ, ಹುಚ್ಚನಪ್ಪ ಹುಚ್ಚೋರಪ್ಪ ಇವನು ಅಂತೇಳಿ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕಣಪ್ಪ. ಇವರಾಗ ಗುಂಡಕಯ್ಯ ಅಂತಿದಾರಲ್ಲ, ಸಾವುಕಾರ ಬಿಟ್ರೆ ಎರಡನೇ ಸಾವುಕಾರ ಅವರೇ ಅಂತಲ್ಲ. ಅವ್ರ ಮಗ್ಳುಗ ಇನ್ನೇ ಮದುವೆ ಆಗಿಲ್ವಂತೆ, ಇನ್ನ ಬೇಸಿಲ್ಲಂತೆ ಹುಡುಗಿ, ಗುಂಡು ಕವಳಂತೆ. ಅದಕ್ಕೆ ಯಾರು ಮದುವೆ ಮಾಡ್ಕೊಂತಿಲ್ವಂತೆ. ನಮ್ ಇವನ್ಗ ಸುಂದ್ರಂಗ ಮದುವೆ ಮಾಡ್ಕೊಂಬಿಡು ಮಾವಳ. ಏನ್ ಹೇಳ್ತಿದ್ದಿ ಸೌಂದರ್ಯ? ನೀನ್ ಹೇಳ್ತಿರೋ ದಿಟಾನ? ನನ್ ಮಗನ ಗುಂಡಕಯ್ಯನ್ ಮಕ್ಳಿಗೆ ತಕೊಳಕ ಒಪ್ಕೊಂಡಾಳ ಗುಂಡಕಯ್ಯ? ಹ್ಞೂ ಕಣಪ್ಪ, ನಾನು ಇದ್ರಾಗ ಸುಳ್ಳು ಹೇಳಕ್ಕಿಲ್ಲ. ದಿಟಾಲು ಒಪ್ಕೊಂಡಾಳ. ಲೋ ಪಾಪ ಮದುವೆ ಐತಿ ಅಂದ್ಲಾ? ತೂ ಹೋಗಮ್ಮ, ನಂಗೆ ನಾಚಿಕೆ ಆಯ್ತದೆ ಮದ್ವೆ ಪದ್ವೆ ಅಂದ್ರ. ಹೋಗು ನೀನ್ ಇಂಥವೆಲ್ಲ ಹೇಳ್ಬೇಡ ನಂಗ. ಅಲ್ಲಲ್ಲ ಬುಡ್ಡ ಇದ್ನೇ ಹುಚ್ಚ ನನ್ ಮಗ ಅಂತಂದ್ರು ಇವೆಲ್ಲ ಅರ್ಥವಾಯ್ತವಲ್ಲ ನಿಂಗ? ಹುಚ್ಚ ಬುಡ್ಡ ಇದ್ನೇ. ಸರಿ ಕಡೆ, ಯಾವತ್ತೋಗುಮ್ಮ ಹುಡ್ಗಿ ನೋಡ್ಕೊಂಬರಕ? ನೀನ್ಯಾಕಪ್ಪ ಬತ್ತಿ? ನೀ ಏನು ಬರ್ಬೇಡ ಕಣ. ನಾನುವೇ ನನ್ನ ಮಗನುವೆ ಮತ್ತು ಜಯಮ್ಮ ಬರ್ತಾಳಂತ 3 ಜನನುವೆ ಹೋಗಿ ಬರ್ತೀವಿ. ನೀನ್ಯಾಕೆ ಬರಕೈತಿ? ಬೇಡ ತಗ. ಬಂದರೆ ಇಲ್ಲಿ ಆಕಳ ಯಾರು ನೋಡ್ಕೊಯ್ದು, ಎಮ್ಮೆ ಯಾರು ನೋಡ್ಕೊಂತಾರ, ಸಗಣಿ ಯಾರು ಬಚ್ತಾರ, ಮತ್ತು ಗಂದ್ಲೆಲ್ಲ ಯಾರು ಹಿಡ್ದು ಇದು ಮಾಡ್ತಾರ? ಹಾಂ, ಎಲ್ಲ ಕ್ಲೀನ್ ಮಾಡಬೇಕು, ಕಸ ಗುಡಿಸಿ, ಅದು ಕುಲ್ಲ ಯಾರು ಹಾಕ್ತಾರ? ಇಲ್ಲೇ ಕುಂದ್ರು, ನಾನು ಹೋಗಿ ಬರ್ತೀನಿ. ಸರಿ ತಗೋ, ಒಟ್ನಾಗ ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡಿಯಲ್ಲ, ಹೋಗಿ ಬರೋಗು. ಎಮ್ಮೆ ಕಾಯ್ಬೇಕಂತೆ ಎಮ್ಮೆಯ. ಅಪ್ಪನಾಗ ಇತ್ಕೊಂಡು ನಾನು ಹೋಗೋಂಗಿಲ್ಲ. ನೋಡ ಹೆಂಗೈತಿ ನನ್ನ ಪರಿಸ್ಥಿತಿ. ಲೋ ಪಾಪ, ನಿಮ್ಮ ಅಪ್ಪ ಇಲ್ಲಿ ಬರ್ತಾನೆ ಇರ್ತಾನೆ. ನಡಿ ಅಲ್ಲಿ ಪಾಳ್ಮನೆ ಹತ್ರ ಮಾತಾಡಮ್ಮ. ಬೇಸ್ ನಾನು ಹೇಳ್ದಂಗೆ ಇರ್ಬೇಕು ಇವತ್ತು, ಸರಿ ಏನಾ? ಸರಿ ಕಣಮ್ಮ. ನೀನು ಹೆಂಗೆ ಹೇಳ್ತಿ ಹಂಗೆ ಇರ್ತೀನಿ. ಆದರೆ ನಂಗೆ ಪಲ್ಸರ್ ಬೈಕ್ ತಗೊಡ್ಬೇಕು. ತಕೊಡ್ತೀಯಲ್ಲ? ಹ್ಞೂ ಕಣ್ಲ ಪಾಪ, ನಾನು ಹೇಳಿದ ಮಾತು ಕೇಳ್ಬಿಡು. ಇದೊಂದು ಕಿತ ಆ ಗುಂಡಕೈನ ಮಗಳನ್ನ ಮದುವೆ ಆಗ್ಬಿಡು. ಪಲ್ಸರ್ ಗಾಡಿ ಏನು ಇಡೀ ಊರನ್ನೇ ಅರ್ಧ ಕೊಂಡ್ಕೊಂಬೋದು ನೀನು, ಅಷ್ಟು ರೊಕ್ಕ ಐತಿ ಅವ್ರ ಹತ್ರ, ಸರಿ ಏನಾ? ಸರಿ ಕಣಮ್ಮ, ಆಯ್ತು. ಬೊಡ್ಡಿ ನನ್ನನ್ನೇ ಮದುವೆಗೆ ಬೇಡ, ಹೆಣ್ಣೋಡಕ್ ಬೇಡ ಅಂತಳಲ್ಲ ಇವಳು. ಎಷ್ಟೈತಿ ಹುಡುಗ ದೌಲತ್ತ. ಇವಯ್ಯ ಒಬ್ಬ ಜೋರಾಗೆ ಮಾತಾಡ್ತಿರ್ತಾನೆ, ನಮ್ಮ ಥರ ಮೆತ್ತ ಮಾತಾಡೋಕ್ಕೆ ಆಗಲ್ಲ. ಒಳ್ಳೆ ಸಂಕಟ ಇವ ಹಿಂಗ. ಇವನು ಮದುವೆ ಆಗೋದಕ್ಕಿಂತ ಬೇರೆ ಯಾರನ್ನಾರಾಗಿದ್ರೆ ಇನ್ನೂ ಬೇಸ್ ನೋಡ್ಕೊಳ್ಳೋರ ನನ್ನನ್ನು. ಲೋ ಪಾಪ, ನಡಿ ಪಾಳ್ಮನೆ ಹತ್ರ ನೀವು ಹೋಗುಮ. ನೀನು ಯೋಚನೆ ಮಾಡ್ಬೇಡ, ನಾನು ಎಲ್ಲ ಹೇಳ್ಕೊಡ್ತೀನಿ ಬಾ. ಸರಿ ಬಮ್ಮ, ಹೋಗುಮ್ಮ. ಲೋ ಪಾಪ, ಆ ಕಡೆ ಈ ಕಡೆ ಯಾರು ಇಲ್ಲ, ನಡಿ ಆ ಕಡೆ ನಿಂತ್ಕೊಂಡು ಮಾತಾಡಮ್ಮ. ಅಲ್ಲ ಓ ಮಗ, ಏನೋ ಮಾತಾಡಕ್ ಬಂದವ್ರೆ ಇಲ್ಲಿಗೆ. ನಿಂತ್ಕೊಂಡು ಕೇಳಿಸ್ಕಮ್ಮ ಏನ್ ಮಾತಾಡ್ತಾರೆ ಅಂತೇಳಿ. ಓಯ್ ನಾನು ಹುಡುಗಿನ ಮದ್ವೆ ಆದ್ರೆ ನೀನು ಪಲ್ಸರ್ ಬೈಕ್ ತಕೊಡ್ತಿದ್ದಾನೆ ನಂಗೆ. ಇಲ್ಲ ಬುಡ್ಡ, ಇದು ನಿಂಗೆ ಪಲ್ಸರ್ ಬೈಕ್ ಬೇಕಾ? ನಿನ್ ಮಗಕ್ಕ ಪಲ್ಸರ್ ಬೈಕ್ ಬೇರೆ? ಅಯ್ಯಯ್ಯೋ, ಪಲ್ಸರ್ ಅಂಗಡಿಯವನ್ ಏನಾರುವ ನೀನು ಪಲ್ಸರ್ ಬೈಕ್ ತಗೊಂಡು ಹೋಗೋದು ನೋಡ್ಬಿಟ್ರ ನಿಜ ನ್ಯಾಣ ಕನ್ಸತ್ತೋಗ್ಬಿಡ್ತಾನೆ ಈಗ. ಭಗವಂತ. ಹ್ಞೂ ಕಣ್ಲ ಪಾಪ, ನಾನು ಹೇಳ್ದಂಗೆ ಕೇಳು. ಹೆಂಗಿದ್ರು ಗುಂಡಕೈಯವ್ರ ಮನೆಯವರು 2ನೇ ಸಾವುಕಾರ ಇದ್ದಂಗಂತೆ. ಅವರು ಸಾವುಕಾರೆಲ್ಲ ಅಣ್ತಂದಿರಿದ್ದಂಗಂತೆ. ಇವರು 2ನೇ ಸಾವುಕಾರ ಅಂತೆ. ಇವ್ರ ಮನೆಯಾಗ ಜಗ್ಗಿ ರೊಕ್ಕಿಟ್ಟಿರ್ತಾರ, ಒಡವೆ ಚಿನ್ನ ದುಡ್ಡು ಎಲ್ಲ. ಇರೋಳು ಒಬ್ಬಳೇ ಮಗಳಂತ, ಮಗ ಇದಾನಂತ, ಅಷ್ಟೇನು ಜಾಣ್ಣಲ್ಲಂತೆ. ಒಟ್ನಾಗ ಪೆದ್ನಂಗೆ ಮಾತಾಡ್ತಾನಂತೆ. ಆದರೆ ಮಗಳು ಬೇಸ್ ಮಾತಾಡ್ತಾಳಂತೆ, ಬೇಸ್ ಚೆನ್ನಾಗಿ ಅವಳಂತೆ, ಡುಮ್ಡುಮ್ಮಕ್ಕೆ. ಅವಳನ್ನ ಆದರೆ ಯಾರು ಮದುವೆ ಆಯ್ತಿಲ್ವಂತೆ ಕಲ ಪಾಪ. ನೀನು ಆಗ್ಬಿಡು ಸುಮ್ಕ. ಇವಳು ಎಲ್ಲರೂ ರೊಕ್ಕ ಗಿಕ್ಕ ಎಲ್ಲ ಮನೆ ಎಲ್ಲ ಬರ್ಕೊಡ್ತಾರ, ಜಮೀನೆಲ್ಲ ನಮಗೆ ಬರುತ್ತೆ ಕಲ ಪಾಪ. ನಮ್ಮ ಹತ್ರ ಏನೈತೆ ಹೇಳು? ಇರೋದೊಂದು ಎಮ್ಮೆ ಐತಿ, ಇಷ್ಟಗ್ಲಂಗೆ ಗುಡಿಸ್ಲೈತಿ. ಅದುವೇ ನಾನು ಊರಾಗ ನೀನು ಹುಚ್ಚ ಅಂತೇಳಿ ಸಂಪಾದನೆ ಮಾಡಿ ಇಟ್ಕೊಂಡಿರೋದು. ಅವ್ರವ್ರ ಹತ್ರ ಭಿಕ್ಷೆ ಬಿಡಿ ಕಿತ್ಕೊಂಡು. ಈಗ ಇಲ್ಲಿ ಮನೆ ತಗೊಳಕ್ಕೆ ಹೆಂಗೋ ಆಯಿತು, ಇಷ್ಟಗ್ಲ ಮನೆಯ. ಈಗ ಮನೆ ಒಂದು ಎಮ್ಮೆ ಇದ್ರೆ ಸಾಕಾ? ಹಾಂ, ಗಾಡಿ ಎಲ್ಲ ಬೇಡವಾ?
ಅದಕ್ಕೆ ಹೇಳ್ತಿರೋದು, ಬೇಸು ಚೆನ್ನಾಗಿ ರೆಡಿಯಾಗಿ ಈ ಲಕ್ಷ್ಮಿನುವೆ ಈ ಜಯಮ್ಮನ ಸವಸನು ಬಿಟ್ಬಿಡು, ಸರಿಯೇನಾ? ಅವ್ರನ್ನ ತಪ್ಕೊಳ್ಳೋದು ಮಾಡೋದು ಮಟ್ಟದು ಹೋಗ್ಬೇಡ. ಅಲ್ಲಿ ಮದುವೆಗೋ ಇದಕ್ಕೆ ಹೋದಾಗ ಹೆಣ್ಣು ನೋಡೋಕೋದಾಗ ಆಮೇಲೆ ಒಪ್ಪಿಕ್ಕದೆ ಹೋಗ್ಬಿಟ್ಟದ ಹೆಣ್ಣು. ಅಮ್ಮ ನೀನೇನೋ ಅಂತಿ ಕಣಮ್ಮ, ಆ ಲಕ್ಷ್ಮಿನುವೆ ಜೈನುವೆ ತಪ್ಕೊಬೇಡ ಅಂತೇಳಿ. ಆದ್ರೆ ನಂಗೆ ಅವ್ರು ನೋಡಿದಾಗ ಏನೋ ಒಂಥರ ಖುಷಿ. ನಾನು ಅವ್ರನ್ನ ತಪ್ಕೋಬೇಕು ಮುಟ್ಟಬೇಕು ಅನ್ಸುತ್ತಾ, ಅದಕ್ಕೆ ನಾನು ತಪ್ಕೊಳ್ಳೋದು ಮುಟ್ಟೋದು. ಆದ್ರೆ ಆ ಪೆದ್ ಮುಟ್ಟದ ಗೊತ್ತೇ ಆಗಲ್ಲ ನೋಡು. ಎಲ್ಲ ಬೊಡ್ಡೆ ಇದ್ನೆ ನನ್ನನ್ನೇ ಪೆಂಗ್ ಮುಂಡತವು ಅಂತ ಹೇಳ್ತೀಯ? ಬಾ ಮಗನೇ, ಗುಂಡಕಯ್ಯನ ಮನೆ ಹತ್ರ ಬಾ, ನಿನ್ಗೆ ಹೆಂಗ್ ಮಾಡ್ತೀನಿ ಹೊಸಿ ಐತಿ ಬಾ. ಈ ಅಮ್ಮನ ಮಾತು ಕಟ್ಕೊಂಡವತ್ತು ದಿಟ ಅಲ್ವೇ ನಾನೇ ಉಳ್ಕೊ ಅಂತ ಹೇಳಿ ತಪ್ಪು ಮಾಡ್ದಂಗೆ ಐತಿ. ಈ ಅಮ್ಮ ಇಂತೇಳು ಅಂತ ಗೊತ್ತಿದ್ದಿಲ್ಲ ತಕ, ಅದ್ರಾಗ ಇವ್ರ ಮಗ ಯಪ್ಪ 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 ಈ ಥರ ಅಲ್ಕಟ್ಟು ಬುದ್ಧಿ ಕಲ್ತೈತಲ್ಲ ಈ ವೈದಂಗೇನ ಬಂದಿರೋದು. ಚೆಂಡಾಳ್ರು. ಲೇ ಸೌಂದರ್ಯ, ನಮ್ಮ ಗುಂಡಕಯ್ಯನ ಮಗಳು ಬೇಕಾ ನಿಂಗೆ? ನಿನ್ನ ಮಗಂಗ ತೇವಲ್ ತೀರ್ಸ್ಕೊಳಕ್ಕ ನಮ್ಮನ್ನ ತಪ್ಕತ್ತಾನ? ಬಾನೇ ಬರಬಾರ್ದು ಅಂತ ಅನ್ಕೊಂಡಿದ್ದೆ. ಇಷ್ಟು ವಿಚಾರ ಕೇಳಿದ್ಮ್ಯಾಗ ಬರ್ದಂಗಿರೋದು ನಾನು. ಬರ್ತೀನಿ ಬಾ. ಈ ಬೊಡ್ಡೈದನು ಬರ್ತಾನಲ್ಲ, ಬಾ ಹೊಸಿ ಐತಿ ಅವನ್ಗೆ. ಮದುವೆ ಆಗಿರೋ ಹೆಣ್ಮಕ್ಳು ಅಂದ್ರೆ ಹೆಂಗ್ ಮರ್ಯಾದೆ ಕೊಡಬೇಕು, ಹೆಂಗಿರ್ಬೇಕು, ಹೆಂಗ್ ಬಿಡ್ಬೇಕು. ಗುಂಡಕಯ್ಯನ ಮಗ್ಳಿಗೆ ಹೆಂಗ್ ಫಿಟ್ಟಿಂಗ್ ಇಟ್ಟು ನಿನ್ಗೆ ಚೀಮರಿ ಹಾಕಿಸ್ಲಿಲ್ಲ ಅಂದ್ರ ಅಲ್ಬೀರ್ ನನ್ನ ಮಗನ ನನ್ನ ಗೆಳ್ತಿನವೇ ತಪ್ಕೊಳ್ಳೋದು ಮಾಡೋದು ಎತ್ಕೊಳ್ಳೋದು ಮೈ ಮುಟ್ಟೋದು ಇಂಥವು ಮಾಡಿಯಾ? ಬಾರೋ ಬಾ. ಅವಳು ನನ್ನ ಗೆಳತಿ ಎಲ್ಲ ನಾವು ಅವಳುವೆ ವಾರಗಿತ್ತಿರು. ಗೆಳತಿಗಿಂತ ಹೆಚ್ಚು ಒಟ್ನಾಗ ಗೆಳತಿ ಹಂಗೆ ಇದ್ದೀವಿ. ನೀನು ನನ್ನನ್ನೇ ಅವಳುವೆ ತಪ್ಕೋಬೇಕಂತಾಡಿಯಾ? ನಾವು ಎಷ್ಟೇ ಜಗಳ ಮಾಡ್ಬೋದು ಕಲ, ಆದ್ರೆ ಅವಳು ಅಂದ್ರೆ ಬೇಸ್ ನೋಡ್ಕೊಂತೀವಿ, ಚೆನ್ನಾಗಿರ್ತೀವಿ, ಕಷ್ಟ ಸುಖ ಕಾಯ್ತೀವಿ. ಬಾ ಬೊಡ್ಡೆ ಇದ್ದೆ. ಗುಂಡಕಯ್ಯನ ಮಗಳು ಬೇಕಾ ನಿಂಗೆ? ಗುಂಡಕಯ್ಯನ ಮಗಳು ಮೆಟ್ನಾರಿ ಮಟ್ಕ ಹೊಡಿತೀನಿ ಬಾ ಮಗನೇ. ಲೋ ಪಾಪ, ಅಲ್ಲೇನೋ ಸರಕ್ ಅಂತಕಲ್ಲ. ಇಲ್ಲೇನ್ ಬರ್ತಾವಮ್ಮ ಸರಕ್ ಕನಕ. ಬಾಳ್ ಬಿದ್ದಿರೋ ಮನೆ ಮುಂದೆ ಬಂದ್ರೆ ಎಲ್ಲಾರ್ಗು ತಲೆ ಬೀಳುತ್ತೆ ಅಂತ ಗೊತ್ತೈತಿ. ಯಾರು ಬರಕಿಲ್ಲ, ನಡಿ ಹೆಣ್ಣು ನೋಡ್ಕೋಮ ಅಂದಲ್ಲ, ಹೋಗುಮ. ಪಾಪ ಇವಾಗಲೇ ಬೇಸಳಕತ್ತ. ನೀವು ಕೇಳು, ಜಯಮ್ಮನುವೆ ಆ ಲಕ್ಷ್ಮಿನುವೆ ತಪ್ಕೊಳಕ್ ಹೋಗೋದು ಮೈ ಮುಟ್ಟೋದು ಇಂಥವೆಲ್ಲ ಮಾಡಿ ಅಂದ್ರ ಹುಡುಗಿ ಒಪ್ಕೊಳಕಿಲ್ಲ. ನನ್ನ ಕನ್ಸ್ಕೇನಾರ ಕಲ್ಲಾಕಿ ಅಂದ್ರ ನಾನು ಸಾಯಿಸೇ ಬಿಡ್ತೀನಿ. ಸುಮ್ಮನೆ ಬರ್ಬೇಕು, ಸುಮ್ಮನೆ ಕುಂದ್ರಬೇಕು ಅಷ್ಟೇ, ಸರಿಯೇನಾ? ಅಷ್ಟೇ ತಾನೇ ಬುಡಮ್ಮ, ನೀ ತಲೆ ಕೆಡ್ಸ್ಕೊಬೇಡ, ನಾನು ಮಾಡ್ತೀನಿ ನಡಿ. ನಿನ್ನ ನಂಬೋಯ್ತಾನೆ ಬೊಡ್ಡೆ ಇದ್ದೆ. ನೀನು ಏನಾರು ಅಲ್ಕಟ್ ಕೆಲಸ ಮಾಡ್ಬೇಕಲ್ಲ, ಅವಾಗ ಐತಿ ನಿನ್ಗೆ. ಬಾವಮ್ಮ. ಆಹ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ಆಹ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಟನ್ 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 ಟನ್. ಚಿಕ್ಕಮ್ಮಿ ಕೇಳಿ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳಿ ಚಿಕ್ಕಮ್ಮಿ, ಅತ್ತಿಗೆ ಕೇಳಿ ನಾದಿನಿ, ನಾದಿನಿ ಕೇಳಕ್ಕಯ್ಯ, ಮದುವೆ ಒಂದಾಗತೈತಿ, ಓಹೋಹೋ ಮದುವೆ ಒಂದಾಗತೈತಿ, ನನ್ನ ಮದುವೆ ಒಂದಾಗತೈತಿ, ಎಲ್ಲರೂ ಶುಭ ಕೋರಿ ಆರೈಸಿ. ಚಿಕ್ಕಮ್ಮಿ ದೊಡ್ಡಮ್ಮಿ ಕೇಳಿ ಚಿಕ್ಕಮ್ಮಿ, ಅತ್ತಿಗೆ ಕೇಳಿ ನಾದಿನಿ, ನಾದಿನಿ ಕೇಳಕ್ಕಯ್ಯ, ಮದುವೆ ಒಂದಾಗತೈತಿ, ಓಹೋಹೋ ಮದುವೆ ಒಂದಾಗತೈತಿ, ಮದುವೆ ಒಂದಾಗತೈತಿ, ಆಹಾ ಮದುವೆ ಒಂದಾಗತೈತಿ. ನಂದು ಈ ಊರಿಗೆ ನಾನು ಸಾವುಕಾರ ಆಯ್ತೀನಿ. ಎರಡನೇ ಸಾವುಕಾರ ನಾನೇ. ಗುಂಡಕಯ್ಯ ಒಳಗಿದ್ದೇನೆ. ಓ ಜಯಮಂಟಿ, ನೀವೇನ್ ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಇದ್ಯಾರ ಈ ಹುಡುಗ ಒಬ್ಬ ಅಷ್ಟೊತ್ತಿಂದ ಅರ್ಧ ದಾರಿಗೆ ನಿಂತವ್ರೆ, ಸರ್ಕೊಳಕ್ಕಾಗಲ್ಲ. ಈ ಅಮ್ಮ ಇವಳು ಯಾರೇ ಡುಮ್ಮಿ ಬಂದು ಹಿಂಗ್ ಉಂಟಿಸ್ಬಿಟ್ಲು, ನನ್ನ ತಳ್ಳೆ ಬಿಟ್ಲಲ್ಲೇ ಅಮ್ಮ. ಡುಮ್ಮಿ, ಒಟ್ಟು ಕನ್ನ ತಿನ್ನಲ್ವೇನೆ, ಬೇರೆ ಏನಾರು ತಿಂತೀಯನೆ? ನನ್ನ ಮಗ ಹಿಂಗ್ ಬೀಳಿಸ್ಬಿಟ್ಟಲ್ಲೇ, ನಿನ್ ಕೈಯಲ್ಲಿ ಹಿಂಗ್ ತಳ್ಳ ತಕ್ಷಣ ನನ್ನ ಮಗ ಹಿಂಗ್ ಉಂಟ್ಕೊಂಬಿದ್ದೋಗ್ಬಿಟ್ನಲ್ಲೇ. ಅಯ್ಯೋ ಆಂಟಿ, ನಾನು ಬೇಕಂತ ಬೀಳ್ಸಿಲ್ಲ ಆಂಟಿ. ಯಾರೋ ಬಂದಿದ್ರಲ್ಲ ಜಯಮಂಟಿ ಜೊತೆ ಮಾತಾಡ್ಕೊಂತ ಕೈ ಹಿಂಗ್ ಅಂದೆ, ಅವ್ರು ಬಿದೋಗ್ಬಿಟ್ರು, ನಾನೇನ್ ಮಾಡ್ಲಿ ಆಂಟಿ? ನಾಟಕದೊಳೆ ನನಗೆ ಗೊತ್ತೈತಿ, ನನ್ನ ಮಗನ ಬೇಕಂತಾನೆ ಬೀಳ್ಸಿದ್ ನೀನಂತೇಳಿ. ನನ್ನ ಮಗ ನಿನ್ ಕೈ ಹಿಂಗ್ ಇಡ್ತ ತಕ್ಷಣ ಹೆಂಗ್ ಬಿದ್ದೋಗ್ಬಿಟ್ಟ ನೋಡು. ಇವ್ರ ಮನೆಗೆ ನಿನ್ಗೇನೆ ಕೆಲಸ ಐತಿ? ಎದಕ್ಕೆ ಬಂದೆ ನೀನು? ಅಯ್ಯೋ ಸೌಂದರ್ಯಕ್ಕ, ನೀನೇನು ಹಿಂಗ್ ಬೈಕೊಂಡ್ ನಿಂತೀಯ? ನೀನು ಅವ್ರ ಮನೆಗೆ ಬಂದು ಆ ಹುಡುಗಿನ ಏನ್ ಕೇಳಕ್ ಬಂದು? ಈ ಹೆಣ್ಣು ಬೇರೆ ಯಾರು ಅನ್ಕಂಡಿ? ಇದೇ ಹುಡುಗಿ ಹೆಣ್ಣು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.